ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಮೋದಿಯವರು ತಾವು ಮಾಡಿದ ತಪ್ಪು ಈಗ ಅರಿವಿಗೆ ಬಂತ, ನಾವು ಎಲ್ಲಿ ತಪ್ಪಿದ್ದೀವಿ ಅನ್ನೋ ತಿಳಕ್ಕೆ ಬಂತ. ಅಮೇರಿಕೆಯನ್ನು ನಂಬಿಕೊಳ್ಳೋದು ಒಂದು ಸಾಕಷ್ಟು ನೀವು ಲೆಫ್ಟಿಸ್ಟ್ ಅಂದರೆ ಏನು ಅಂದರೆ ಹೇಳ್ತಾಯಿದ್ರು, ಸಮಾಜವಾದಿಗಳು ಹೇಳ್ತಾಯಿದ್ರು. ನಗರ ನಕ್ಸಲರು ಮತ್ತೇನೋ ಆರೋಪ ಮಾಡಿ ಅವರೆಲ್ಲ ದೂರಿಟ್ಟಂಥ ಮೋದಿಯವ್ರಿಗೆ ಈಗ ಅಮೇರಿಕೆ ಕೊಟ್ಟಂಥ ಸುಂಕದ ದಾಳಿ ಮೈ ತುಂಬ ಸುಂಕ ಎಬ್ಬಿಸಿದೆ. ಯಾಕಂದರೆ ಇವತ್ತು ನಿಧಾನಕ್ಕೆ ಅವರು ವಾರಣಾಸಿಯಲ್ಲಿ ಮಾತಾಡಿದ್ದನ್ನು ಗಮನಿಸಿದ್ರೆ ಮರಳಿ ಮನೆಗೆ ಅನ್ನುವಂಥ ಮಾತಿಗೆ ಬೆಲೆ ಬರ್ತಾಯಿದೆಯಾ? ಯಾವ ವಾಜಪೇಯಿ ಅವರು ಸ್ವದೇಶಿ ಮೂಮೆಂಟ್ ಬಗ್ಗೆ, ಗಾಂಧೀಜಿಯವ್ರ ವಿಚಾರ ಬಗ್ಗೆ ಒಪ್ಪಿಗೆ ಮಾಡಿದಾಗ ಅದನ್ನೆಲ್ಲರೂ ವಿರೋಧಿಸಿದ್ರು ಅವರಲ್ಲೇ. ಹಾಗಾಗಿ ಅವ್ರು ಬಿಟ್ಟಿಲ್ಲ, ಸ್ವದೇಶಿ ಮೂಮೆಂಟು ಇಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. RSS ಆಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು. ಇವತ್ತು ಅದೊಂದು ಧಾಳ ಅಷ್ಟೇ, ಸಮಯಕ್ಕೆ ತಕ್ಕಂಗೆ ಧಾಳ. ಆದರೆ ಈಗ ಧಾಳ ಅಲ್ಲದು, ಇವತ್ತು ಅನಿವಾರ್ಯ ಆಗ್ಯದ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಸಣ್ಣ ಉದ್ಯಮಿಗಳು MSMEಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದೊಡ್ಡ ಉದ್ಯಮಿಗಳಾಗಿರ್ಬೋದು, ಎಲ್ಲ ಕೊಲ್ಯಾಪ್ಸ್. ಈಗ ಹೇಳಿದ್ರೆ ನಂಬ್ತಾ ಇರಲ್ಲ, ನಾವು 3ನೇ ನಂಬರು, 4ನೇ ನಂಬರು, ಇನ್ನು 1ನೇ ನಂಬರ್ ಹೋಗ್ತಾ ಇದ್ದೀವಿ ಅಂತೇಳಿ. ಹಾಗೆ ಹೇಳಿದ್ದು. ಹಾಗಾದ್ರೆ 3 ಅಥವಾ 4 ಹೋದಾಗ ಈ ಟ್ರಂಪರ ಅಂಜಿಕೆ ಇವ್ರಿಗೆ ಯಾಕಂತ. ಟ್ರಂಪ್ ಅವರು ಇವತ್ತು ಸುಂಕದ ದಾಳಿ ಮಾಡಿ 25% ಸುಂಕ ಅಥವಾ ಟ್ಯಾರಿಫ್ ಹಾಕ್ತದೆ ಅಂದಾಗ ಭಯ ಪಡೋದು